ರೂಢಿನೇ ಇಲ್ಲಮ್ಮ ರೂಢಿ. ದಿಶ್ ಪುಟಿ ಇಲ್ಲಿ ನೋಡೆ ದಿಶ್ಕು. ಎಲ್ಲಿದ್ಯಾ? ಎಲ್ಲಿರೋದು? ಕುರಿ ಪಾಪ ಮೇಕೆ ನೋಡಮ್ಮ ಎಲ್ಲ ನೋಡ್ತಾವನು ಸುತ್ತನು. ಹೊಸ ಜಾಗ ಇದು ಯಾವ್ದಿದು ಹೊಸ ಜಾಗ ಅಂತ. ದಿಶು ನನಗೆ ರೂಢಿನೂ ಇಲ್ಲ ಬಿಡು. ಚಳಿಗೆ ಅಂತ ಕ್ರಾಕ್ಸ್ ಹಾಕ್ಕೊಂಬಂದಿದ್ದೆ, ಸಾಕ್ಸ್ ಹಾಕ್ಕೊಂಡು. ಆಮೇಲೆ ಇಲ್ಲಿ ಇಂಟರ್ವ್ಯೂಗೆ ಹೋಗ್ತಿದ್ದೀನಿ ಅಂತ ಚಪ್ಪಲಿ ಬ್ಯಾಗಲ್ಲೇ ಇಟ್ಕೊಂಬಂದಿದ್ದೆ. ಅದನ್ನು ಹಾಕ್ಕೊಂಡು ಅಂತ ರೆಡಿ ಆಯಿತು. ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇದು ಲಾಸ್ಟ್ ಕಂಟಿನ್ಯೂ ವಿಡಿಯೋ ಆಗಿರುತ್ತೆ. ನಮ್ಮ ಅಜ್ಜಿಗೆ ತುಂಬಾ ಹುಷಾರಿರಲಿಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಸಿಕ್ಕಾಪಟ್ಟೆ ಸೀರಿಯಸ್ ಆಗಿಬಿಟ್ಟಿದ್ರು ನಮ್ಮ ಅಜ್ಜಿ. ಹಾಗಾಗಿ ವಿಡಿಯೋ ಎಡಿಟು ಏನೂ ನನಗೆ ಇಂಟ್ರೆಸ್ಟೇ ಇರಲಿಲ್ಲ. ಇದೆಲ್ಲ ಬೇಡಪ್ಪ ಸಾಕು ಅಂದ್ಕೊಂಬಿಟ್ಟಿದ್ದೆ. ಹಾಗಾಗಿ ಇನ್ನು ವಿಡಿಯೋ ಎಲ್ಲ ಮಾಡ್ಕೊಂಬಿಟ್ಟಿದ್ನಲ್ಲ, ಒಂದು ಎಡಿಟ್ ಮಾಡಿಬಿಡೋಣ ಅಂತ ಮಾಡ್ತಿದ್ದೀನಿ. ಅಲ್ಲಿಂದ ಊರಿಂದ ಬಂದಮೇಲೆ ಇದನ್ನು ಇವರು ಯಜಮಾನ್ರನ್ನ ಬಸ್ ಸ್ಟ್ಯಾಂಡಿಗೆ ಬಿಡ್ತಿರೋದು. ಇದು ಯಾವ ಬಸ್ ಸ್ಟ್ಯಾಂಡ್ ಅಂದ್ಕೊಂಡ್ರೆ ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ಬಾಯ್ ಮಾಡಿಬಿಟ್ಟು ನಾನು ಇಂಟರ್ವ್ಯೂ ಕಡೆ ಹೊರಟೆ. ಅಲ್ಲಿ ನೋಡಿದ್ರೆ ನನ್ನ ಫ್ರೆಂಡ್ಸ್ ಇಬ್ಬರು ಸಿಕ್ಕಿದ್ರು, ಅಂದರೆ ಕ್ಲಾಸ್ಮೇಟು, ಡಿಗ್ರಿಯಲ್ಲಿ ಓದಿರೋರು. ಇವ್ರು ನಮಗಿಂತ ಒಂದು 3-4 ಇಯರ್ಸ್ ಚಿಕ್ಕವರು ಅಂದ್ಕೊತೀನಿ. ಇವರು ಬಂದರು. ಹಾಗೆ ನಾವು ಏನೇನು ತೊಗೊಂಡೋಗ್ಬೇಕು ಒಳಗಡೆ ಎಲ್ಲ ಡಿಸ್ಕಷನ್ ಮಾಡ್ಕೊಂಡು, ಅವನು ರೆಸ್ಯೂಮೆ ತಂದಿರಲಿಲ್ಲ. ಆಮೇಲೆ ರೆಸ್ಯೂಮೆಲ್ಲ ತೊಗೊಂಡು ಹೋದರೆ ಅಲ್ಲಿ ನೋಡಿದ್ರೆ ಜನ ಸಾಗರ. ಇದು ಜಾತ್ರೆ ಅನ್ನಿಸ್ತು, ಯಾವುದು ಇಂಟರ್ವ್ಯೂ ಅಂತ ಏನೂ ಫೀಲೇ ಆಗಲಿಲ್ಲ. ಪಾಪ ಬಾಯ್ಸ್ ಎಲ್ಲ ಒಂದು ಲೈನ್ ಫುಲ್ಲು ನೀಟಾಗಿ ಲೈನ್ ಮಾಡಿದ್ದಾರೆ. ಗರ್ಲ್ಸ್ ಎಲ್ಲ ಕುರಿ ಮಂದೆ ಸೇರಲ್ಲ ಹಂಗೆ ಸೇರಿಬಿಟ್ಟವ್ರೆ. ಏನೂ ಮಾಡೋಕ್ಕಾಗಲ್ಲ, ಬಂದ್ಬಿಟ್ಟಿದ್ದೀರಿ ಅಂತ ಹಂಗೆ ಒಳಗಡೆ ಹೋದ್ರಿ. ಏನು ಈ ಹೆಣ್ಮಕ್ಳು ಬಾವಿ ಒಳಗಡೆ ಇರೋ ಕಪ್ಪೆ ಆಗಬಾರ್ದು. ಹೊರಗಡೆ ಬಂದು ಪ್ರಪಂಚ ನೋಡಬೇಕು. ಬಾಯ್ಸ್ ಮಾತ್ರ ದುಡಿಬೇಕು, ಗರ್ಲ್ಸ್ ದುಡಿಬಾರ್ದು. ಆಮೇಲೆ ಮದುವೆ ಆದಮೇಲೆ ಮನೆಯಲ್ಲೇ ಇರಬೇಕು ಹೆಣ್ಮಕ್ಳು ಅಂತ, ಅದೆಲ್ಲ ಸುಳ್ಳು. ಇಬ್ಬರೂ ಈಕ್ವಲಾಗಿ ದುಡಿದ್ರೇ ಜೀವನ ಸಾಗೋದು, ಅದಂತೂ ನಿಜ. ಕೆಲ್ಸಕ್ಕೆ ಹೋಗ್ಬಿಟ್ರೆ ಅವ್ರೇನೋ ಅಂದ್ಕೊಂಬಿಡ್ತಾರೆ, ಇವರೇನೋ ಅಂದ್ಕೊಂಬಿಡ್ತಾರೆ. ಯಾರೇನು ಅಂದ್ಕೊಳೋರು ಯಾರೂ ತಂದಾಕಲ್ಲ. ನೀವು ದುಡಿಲೇಬೇಕು, ನಮ್ಮ ಜೀವನ ನಾವು ಸಾಗಿಸ್ಲೇಬೇಕು. ಯಾವತ್ತೂ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರೋಕ್ಕೆ ಟ್ರೈ ಮಾಡಬೇಕು. ಈ ಹೆಣ್ಮಕ್ಳು ಬಾವಿ ಒಳಗಡೆ ಇರೋ ಕಪ್ಪೆ ಆಗ್ಬಿಟ್ರೆ ಏನಾಗ್ಬಿಡ್ತೈತೆ, ಬಾವಿ ಒಳಗಡೆ ಇರೋದು ಮಾತ್ರ ಪ್ರಪಂಚ ಅಂತ ತಿಳ್ಕೊಂಬಿಟ್ಟಿರ್ತಾರೆ ಕೆಲವರು. ಹೊರಗಡೆ ಬಂದು ನೋಡಿದ್ರೇ ಜೀವನ ಏನು ಅಂತ ಗೊತ್ತಾಗೋದು. ನನಗೆ ಈ ಫಸ್ಟ್ ಇಂಟರ್ವ್ಯೂ ಆಗಿರುತ್ತೆ. ನನಗೆ ಒಂದು ಎಕ್ಸ್ಪೀರಿಯನ್ಸ್ ಥರ ಆಯಿತು. ಸೆಲೆಕ್ಷನ್ ಆಗ್ತಿರೋ ಬಿಡ್ತಿರೋ ಅದು ನೆಕ್ಸ್ಟ್ ರೀ. ಬಟ್ ಅಲ್ಲೋದ್ರೆ ಒಂದು ಟ್ವಿಸ್ಟ್ ಕಾದಿತ್ತು. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಯಾರ್ಯಾರು ತಂದಿರ್ತೀರೋ ಅವ್ರಿಗೆ ಮಾತ್ರ ಒಳಗಡೆ ಬಿಡೋದು ಅಂತ. ಯಾಕಂದರೆ ಇಲ್ಲಿ ಜನ ಜಾಸ್ತಿ ಆಗಿರೋದ್ರಿಂದ, ಅಂದರೆ ತುಂಬ ಸ್ಟೂಡೆಂಟ್ಸು ಬಂದ್ಬಿಟ್ಟಿದ್ರು. ಇದು ಕರೆದಿದ್ದು ಡಿಗ್ರಿಗೆ ಮಾತ್ರ, ಅಂದರೆ ಡಿಪ್ಲೊಮಾ ವಿತ್ ಡಿಗ್ರಿ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಅಂತ ಹಾಕಿದ್ರು. ಆಮೇಲೆ ನೋಡಿದ್ರೆ ಫ್ರೆಷರ್ಸ್ಗೂ ತೊಗೊಂಡ್ರು. ಅಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ, ಫ್ರೆಷರ್ಸ್ಗೂ ತೊಗೊಂಡ್ರು. ಇಷ್ಟು ಜನ ಬಂದಿದ್ರು ಅಂದರೆ ಐ ಕಾಂಟ್ ಬಿಲೀವ್, ಅಷ್ಟು ಜನ ಬಂದಿದ್ರು. ಸರಿ ಅಂತ ಈ ಗೇಟಲ್ಲಿ ಬಿಡಲ್ಲ ಅಂತ ಆ ಗೇಟಲ್ಲಿ ಬಿಡಲ್ಲ ಅಂತ ಈ ಗೇಟು ಅಂತ 2-3 ಸರಿ ಓಡಾಡಿಸಿ ಮತ್ತೆ ಬಿಟ್ಟರು. ಅಂದರೆ ಎಲ್ಲ ಕ್ರಾಸ್ ಚೆಕ್ ಮಾಡಿ ಇವರು ಒರಿಜಿನಲ್ ತಂದಿದ್ದಾರಾ ಇಲ್ವಾ ಅಂತ ಅದು ಒಬ್ಬ ಸರ್ ನಿಂತ್ಕೊಂಡು ನೋಡ್ತಿದ್ರು. ಗೇಟಲ್ಲಿ ಚೆಕ್ ಮಾಡಿನೇ ಬಿಡ್ತಿದ್ದಿದ್ದು, ಹಂಗೆ ಅಂತೂ ಬಿಡ್ತಿರ್ಲಿಲ್ಲ. ಇಲ್ಲಿ ಒಳಗಡೆ ಅಂದರೆ ಎಲ್ಲ ಕ್ರಾಸ್ ಚೆಕ್ ಮಾಡಿಕೊಂಡು, ಅಂದರೆ ಹೆಣ್ಮಕ್ಳಿಗೆ ಫಸ್ಟ್ ಪ್ರಿಫರೆನ್ಸು. ಇದು ಫಾಕ್ಸ್ಕಾನು ಇಂಟರ್ವ್ಯೂ ಆಗಿರುತ್ತೆ, ಹಾಗಾಗಿ ಹೆಣ್ಮಕ್ಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರು. ಪಾಪ ಬಾಯ್ಸ್ ಎಲ್ಲ ಹಾಗೆ ವೆಯ್ಟ್ ಮಾಡ್ತಿದ್ರು. ಫಸ್ಟ್ ಹೆಣ್ಮಕ್ಳನ್ನ ಬಿಟ್ಟರು. ಒಂದೊಂದು 5 ಜನನ, ಇವಾಗ ಒಂದು 20 ಜನನ ಹುಡುಗಿರನ್ನ ಬಿಟ್ಟರೆ ಒಂದು 5 ಜನನ ಹುಡುಗರನ್ನ ಬಿಡ್ತಿದ್ರು. ಅಂದರೆ ತುಂಬ ರೇರು, ಅಂದರೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಆ ಲೈನಲ್ಲಿ ನಿಂತ್ಕೊಳಕ್ಕೆ ಬಿಡ್ತಿದ್ರು. ಇಲ್ಲ ಅಂದರೆ ಮಕಾಮುತಿ ನೋಡಿದೆ ಈಚೆ ಹೊರಗಡೆ ಬಿಟ್ಬಿಡ್ತಿದ್ರು. ಹಾಗಾಗಿ ಪಾಪ ತುಂಬ ಹೇಳಿದ್ರು ಹುಡುಗರು. 1-2-3 ನನಗೆ ಪರಿಚಯ ಇರೋರು ಬಂದಿದ್ರು. ಅವರು ಹಿಂಗೆ ಆಯ್ತಕ್ಕ ಅಂತ ಹೇಳಿದ್ರು. ಯಾರಾದರೂ PUC ಅಥವಾ ಡಿಗ್ರಿ ಮುಗಿಸಿದ್ರೆ ಫಾಕ್ಸ್ಕಾನ್ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಅಲ್ಲಿ ಹೋಗಿದ ತಕ್ಷಣ 120K ಏನೋ ಕೊಡ್ತಾರೆ. ಯಾವ ಕಂಪ್ನಿನಲ್ಲೂ ಫ್ರೆಷರ್ಸ್ಗೆ 20K ಅಬೌವ್ ಕೊಡೋದೇ ಇಲ್ಲ. ಇದು ಒಂದು ಬೆಸ್ಟ್ ಅನಿಸ್ಬೋದು. ಅಲ್ಲಿಂದ ಮುಗಿಸ್ಕೊಂಬಂದು ಒಂದು ಗೋಬಿ ಸೆಂಟ್ರ್ ಇದೆ. ಅಲ್ಲಿ ಏನಂದರೆ ಅಲ್ಲಿ ಫೇಮಸ್ಸು, ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಅಲ್ಲಿ ತಿನ್ಕೊಂಡು, ಆಮೇಲೆ ಜಿಲೇಬಿನೂ ಬಿಸಿ ಅಲ್ಲೇ ಪಕ್ಕದಲ್ಲಿ ಮಾಡ್ತಾರೆ, ಅದನ್ನು ತೊಗೊಂಡೆ. ಬಟ್ ಅದು ವಿಡಿಯೋ ಮರ್ತೋಗ್ಬಿಟ್ಟಿದ್ದೀನಿ ಮಾಡ್ಕೊಳೋದು, ಬೇಜಾರು ಮಾಡ್ಕೊಂಬಿಟ್ರಿ. ನೆಕ್ಸ್ಟು ನನ್ನ ಮಗ ಬರೋಷ್ಟರಲ್ಲಿ ಫುಲ್ಲು ಹತ್ಕೋತಿದ್ದ.
ಇವ್ನು ಅನ್ಕೊಂಬಿಟ್ಟವನೆ ನಮ್ಮಮ್ಮ ಎಲ್ಗೋ ಬಿಟ್ಟೋಗ್ಬಿಟ್ರು. ಅಂದರೆ ಅವನಿಗೆ ಮೊದಲೇ ಫೀಲ್ ಆಗ್ತಿತ್ತು, ಅಂದರೆ ಎಲ್ಲೋ ನಮ್ಮಮ್ಮ ಬಿಟ್ಟೋತವ್ರೆ ಅಂತ. ಇವಾಗ ಹಿಂಗಾಯ್ತು, ಇನ್ನೂ ಸಿಕ್ಕಾಪಟ್ಟೆ ಅಳ್ತಿದ್ರು. ಇಲ್ಲಿ ನೋಡಿದ್ರೆ ಇದು ನೈಟು ಅಷ್ಟೇ. ಆಮೇಲೆ ನಾನು ನಮ್ಮ ಅಜ್ಜಿ ಹತ್ರ ಎಲ್ಲ ಮಾತಾಡ್ಕೊಂಡಿದ್ದೆ. ಇವನು ನಾನು ಬಂದಮೇಲೆ ಸ್ವಲ್ಪ ಸಮಾಧಾನ ಆದ. ಇಲ್ಲಿ ನೋಡ್ರಿ ನಮ್ಮ ಅಜ್ಜಿ ಅಂದರೆ ಅವರಿಂದ ಆಗಲ್ಲ, ಕೈಲಾಗಲ್ಲ, ಹಂಗೂ ಮೊಳಕೆ ಕಾಳು ಸಾರು ಮಾಡ್ತಾವ್ರೆ, ಆಲೂಗೆಡ್ಡೆ ಹಚ್ತಾವ್ರೆ. ಸಿಕ್ಕಾಪಟ್ಟೆ ನಾವಂದರೆ ತುಂಬ ಪ್ರೀತಿ. ಏನು ಹೇಳಬೇಕು ಇದಕ್ಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನಮ್ಮ ಅಜ್ಜಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ನಮ್ಮ ಅಜ್ಜಿ ಏನೇನು ಸ್ಯಾಕ್ರಿಫೈಸ್ ಮಾಡವ್ರೆ ಅಂದರೆ ನಮ್ಮ ಅಮ್ಮಗಿಂತ ನಮ್ಮ ಅಜ್ಜಿನೇ ಚೆನ್ನಾಗಿ ನೋಡ್ಕೊಂಡಿರೋದು ನಮ್ಮನ್ನು. ಈಗಲೂ ಅಷ್ಟೇ, ಆವಾಗಲಿಂದ ನಮ್ಮಮ್ಮ ಸ್ವಲ್ಪ ಇನ್ನೋಸೆಂಟು, ನಮ್ಮ ಅಜ್ಜಿ ಸಿಕ್ಕಾಪಟ್ಟೆ ಬುದ್ಧಿವಂತರು. ಅಂದರೆ ನಮಗೆ ಬುದ್ಧಿವಂತರು, ಬೇರೆಯವರು ತಪ್ಪು ತಿಳ್ಕೊಬೇಡ್ರಿ. ಸಿಕ್ಕಾಪಟ್ಟೆ ನಮ್ಮ ಮನೆಗೆ ಹೋಮ್ ಮಿನಿಸ್ಟ್ರು ಅಂದರೆ ನಮ್ಮ ಅಜ್ಜಿನೇ. ಈಗಲೂ ಅಷ್ಟೇ, ನಮ್ಮ ಅಪ್ಪನೂ ಅಷ್ಟೇ, ನಮ್ಮ ಅಜ್ಜಿನ ಕೇಳದೆ ಏನೂ ಮಾಡಲ್ಲ. ಇವಾಗ ಸ್ವಲ್ಪ ಸಿಕ್ಕಾಪಟ್ಟೆ ಹುಷಾರಿಲ್ದಂಗೆ ಆಗ್ಬಿಟ್ಟೈತೆ, ಎದ್ದೊಳ್ತಾನೇ ಇಲ್ಲ, ಏನಾಯಿತು ಅಂತ ಗೊತ್ತಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ, ಅಂದರೆ ಮೊನ್ನೆ ಹುಷಾರಿರಲಿಲ್ಲ, ಇವಾಗ ಸ್ವಲ್ಪ ರಿಕವರ್ ಆಗವ್ರೆ. ಅದಾದಮೇಲೆ ಅವರು ನಮ್ಮ ದಿಶು ಅವರು ಚಿಕ್ಕಮ್ಮ ಏನೋ ತಂದಿದ್ಲು ಗಿಫ್ಟ್ ಅಂತ. ಅವಳು ದಿಶು ಥರನೇ ಅದು ಕ್ಯೂಟಾಗೈತೆ ನೋಡ್ರಿ. ಅದನ್ನು ಓಪನ್ ಮಾಡ್ತಾವನೆ, ಏನು ತಂದವ್ರೆ ಅಂತ ಅವ್ನು ನೋಡ್ತಾವನೆ. ಇವನು ನನ್ನ ತಮ್ಮ, ಅವನು ಸರಿ ವಿಡಿಯೋ ಮಾಡಿ, ಅವನು ತುಂಬ ಚೆನ್ನಾಗಿ ಮಾತಾಡೋನೆ, ಸಿಕ್ಕಾಪಟ್ಟೆ ಟ್ಯಾಲೆಂಟೆಡು ನನ್ನ ಪ್ರಕಾರ. ಅವಳು ಆಲ್ರೆಡಿ ಫಾಕ್ಸ್ಕನ್ಗೆ ಹೋಗ್ತಾಳೆ ನನ್ನ ತಂಗಿ. ಅಲ್ಲಿ ಏನೋ ಗಿಫ್ಟು ಏನೋ ಮೊನ್ನೆ ಕ್ರಿಸ್ಮಸಲ್ಲಿ ಕೊಡಬೇಕು ಅಂತ ಏನೋ ಅದಿತ್ತಂತೆ ಟಾಸ್ಕ್ ಥರ. ಆವಾಗ ಇವನು ದಿಶುಗೂ ತಂದವಳೆ, ಅವ್ನು ಕೊಡ್ತಿದ್ರು, ಅವ್ನು ನೋಡ್ತಿದ್ದ. ನನ್ನ ಬಿಟ್ಟು ಇರ್ತಾನೇ ಇಲ್ಲ, ಯಾವಾಗಲೂ ಅಮ್ಮ ಎಲ್ಲೋ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹಠ ಮಾಡ್ತಿದ್ದ. ಇವನು ನೋಡಿ ನನ್ನ ತಂಗಿ, ನಾನು ನೋಡ್ಸ್ಬೇಡ ಅಂತಿದ್ಲು. ಅವಳು ಬಿಂದುಶ್ರೀ ಅಂತ ನಮ್ಮ ಎರಡನೇ ತಂಗಿ, ಅವನು ನನ್ನ ತಮ್ಮ. ಇವಳಿಗೆ ನಮ್ಮ ಚಿಕ್ಕ ದಿಶು ಮಗ, ದಿಶುಗೆ ಇವಳು ಚಿಕ್ಕಮ್ಮ. ದಿಶು ಅಂತೂ ಆ ಗೊಂಬೆನ ಕಿತ್ತಿಕ್ಕವ್ರಿಗೂ ಅವನಿಗೆ ಸಮಾಧಾನನೇ ಇಲ್ಲ, ಕಿತ್ತಾಕ್ಬಿಡ್ಬೇಕು. ಏನಾಗಲಿ ಫಸ್ಟು ಕಿತ್ಬಿಟ್ಟು ಅಲ್ಲಿ ಕೆಳಗಡೆ ಇಟ್ಬಿಟ್ರೆ ಅವನಿಗೆ ಸಮಾಧಾನ. ಆ ಕಿತ್ತಾಕೋವರೆಗೂ ಅವ್ನಿಗೆ ನೆಮ್ಮದಿ ಇಲ್ಲ. ಹಂಗಾಗಿ ಆಟಾಡ್ತಾವನೆ. ನಾನು ಬಿಟ್ಟಂತೂ ನಾನು ಎಲ್ಲಿದ್ರಲ್ಲಿ ಬರ್ತಾನೆ, ತೊಡೆ ಮೇಲೆ ಕೂತ್ಕೊತಾನೆ. ನನ್ನಂತೂ ಕಂಪ್ಲೀಟಾಗಿ ಬಿಟ್ಟು ಹೋಗ್ತಿಲ್ಲ. ಏನಾನ ಆಗಲಿ, ಅಮ್ಮ ನಾನು ನಿನ್ನ ಹತ್ರನೇ ಇರ್ತೀನಿ ಅಂತ ಫುಲ್ಲು ಫಿಕ್ಸ್ ಆಗಿಬಿಟ್ಟವನೆ. ದಿಶು ಯಾಕೆ ಹಿಂಗೆ ಆಡ್ತಿದ್ದಾನೆ ಅಂದರೆ 9 ಮಂತಲ್ಲಿ ಬಂದಿದ್ದು, ಆಮೇಲೆ 1 ಇಯರ್ ಗ್ಯಾಪ್ ನಾವು ಬಂದೇ ಇಲ್ಲ. ಹಂಗಾಗಿ ಅವನಿಗೆ ಇದು ಹೊಸ ವಾತಾವರಣ, ಅಂದರೆ ಯಾರೋ ಹೊಸಬ್ರು, ನನ್ನ ಎಲ್ಲೋ ಬಿಟ್ಟು ಹೋಗ್ಬಿಡ್ತಾಳೆ ನಮ್ಮಮ್ಮ, ಆ ಥರ ಫೀಲ್ ಅವನಿಗೆ. ಹಂಗಾಗಿ ಅವನು ಇಲ್ಲಾಂದರೆ ನಮ್ಮ ಮನೇಲಿ, ಅಲ್ಲಿ ಹಸ್ಬೆಂಡ್ ಮನೇಲಾಗಿದ್ದರೆ ಏನು ಆ ಥರ ಫೀಲ್ ಮಾಡ್ಕೊಳಲ್ಲ ಅವನು. ಎಲ್ಲಿ ಹಾಕಿದ್ರೆ ಅಲ್ಲಿ ಇರ್ತಾನೆ, ಅಂದರೆ ಎಲ್ಲಿ ಬಿಟ್ಟರೆ ಅಲ್ಲಿ ಇರ್ತಾನೆ. ಇಲ್ಲಿ ನಮ್ಮಮ್ಮ ಎಲ್ಲೋ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಅವನಿಗೆ ಫೀಲ್ ಆಗಿ ನಾನು ಬಿಟ್ಟು ಹೋಗ್ತಿರ್ಲಿಲ್ಲ. ಆಮೇಲೆ ಎಲ್ಲಿ ಹೊರಗಡೆ ಹೋದರೂ ಅಷ್ಟೇ ಹಿಂದಿಂದೇನೆ ಬರೋದು, ಆ ಥರ ಮಾಡ್ತಿದ್ದೆ. ಇವರು ನಮ್ಮ ಮಮ್ಮಿ ಮದರ್ ಇಂಡಿಯಾ. ಇವಾಗ ನಾನು ಇರೋದಕ್ಕೆ ಕುಣಿತಾವನ ಅಷ್ಟೇ, ಇಲ್ಲಾಂದರೆ ಅಂತ ಹತ್ಕೊಂಡು ಕುತ್ಕೊಂಡನು. ಇವಾಗ ಈ ಹೊರಗಡೆ ಹೋದರೆ ಸಾಕು ಅಳ್ತಿದ್ದ. ದೊಡ್ಡಬಳ್ಳಾಪುರದಲ್ಲೇ ಇದು ಇಂಟರ್ವ್ಯೂ ಇದ್ದಿದ್ದ ಕಾರಣ ನಾನು ಹಂಗೆ ಅಮ್ಮ ಮನೆಗೆ ಬಂದಿದ್ದೆ. ಅಂದರೆ ಇವನು ಬಿಟ್ಬಿಟ್ಟು ಹಂಗೆ ಇಂಟರ್ವ್ಯೂಗೆ ಹೋಗಿದ್ದಿದ್ದು, ಹಂಗಾಗಿ ಇಲ್ಲೇ ಬಿಟ್ಟಿದ್ದೆ. ಇಲ್ಲಿ ನಮ್ಮ ಅಜ್ಜಿ ಏನು ಮಾತಾಡ್ತಾರೆ ನೋಡ್ರಿ. ಅವ್ರಿಗೆ ಅನುಭವ ಇದೆಯಲ್ವಾ, ಅಷ್ಟೂ ನಮಗೆ ಏಜು ಆಗಿಲ್ಲ. ನಮ್ಮ ಅಜ್ಜಿಗೆ ಸಿಕ್ಕಾಪಟ್ಟೆ ಅನುಭವ ಐತೆ. ನಮ್ಮ ಅಜ್ಜಿ ಅಂದರೆ ನಮಗೆ ಸಿಕ್ಕಾಪಟ್ಟೆ ಇಷ್ಟ. ನಮಗೆ ಅಂತ ಅಂದರೆ ನಮ್ಮ ಅಪ್ಪನೂ ಒಬ್ಬರೇ. ನಮಗೆ ಈ ಅಟ್ಯಾಚ್ಮೆಂಟ್ಗಳು ಕಡಿಮೆ. ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ ಆ ಥರ ಯಾರೂ ಇಲ್ಲ. ನಮ್ಮಪ್ಪ ಸಿಂಗಲ್, ನಮ್ಮಪ್ಪ ಒಬ್ಬರೇ. ನಮ್ಮ ಅಜ್ಜಿಗೆ ಮಗಳು ಇದ್ದರು ಸತ್ತೋದ್ರು, ಅವರು ಇಲ್ಲ. ಹಾಗಾಗಿ ಒಬ್ಬನೇ ಮಗ, ಸಿಕ್ಕಾಪಟ್ಟೆ ಪ್ರೀತಿಯಿಂದ ಮಗಳ ಮಗ ಇದ್ರೂ ಅವ್ರನ್ನ ಅಷ್ಟು ಹಚ್ಕೊಳಲ್ಲ. ಅಂದರೆ ಮಗನ ಮಕ್ಕಳು ಚೆನ್ನಾಗಿರಬೇಕು ಆ ಥರ. ಅಂದರೆ ಒಂದು ಅಜ್ಜಿಗೆ, ಒಂದು ಮನೆ ಸೊಸೆಗೆ ಅದೇ ಇರಬೇಕಾಗಿದ್ದು. ಆವಾಗಲೇ ಆ ಮನೆ ಉದ್ಧಾರ ಆಗೋದು. ನನ್ನ ಪ್ರಕಾರ ನಾನು ನೋಡ್ದಂಗೆ ನಮ್ಮ ಅಜ್ಜಿ ತುಂಬ ಸ್ಯಾಕ್ರಿಫೈಸ್ ಮಾಡವ್ರೆ. 3 ತಿಂಗಳು ಮಗು ನಮ್ಮಪ್ಪ 3 ತಿಂಗಳು ಮಗು ಇದ್ದಾಗ ನಮ್ಮ ಅಜ್ಜಿಗೆ ನಮ್ಮ ತಾತ ಸತ್ತೋಗಿದ್ದು. ಆಗ್ಲಿಂದನೂ ಹೆಣ್ಮಕ್ಳು ಕಾಟ ಎಲ್ಲ ಕೊಟ್ಟಿದ್ದಾರೆ. ಅವರೆಲ್ಲನೂ ಕಷ್ಟ ಕೊಟ್ರು. ನಮ್ಮ ತಾತನೂ ಸ್ವಲ್ಪ ಸ್ಟ್ರಿಕ್ಟು. ಅಂದರೆ ನಮ್ಮ ಅಜ್ಜಿಯವ್ರ ಮಾವ ಸಿಕ್ಕಾಪಟ್ಟೆ ಕಷ್ಟಪಟ್ಟು, ನಮ್ಮ ಅಪ್ಪನೂ ಕಷ್ಟಪಟ್ಟವ್ರೆ. ಅವಾಗ್ಲಿಂದನೂ ಇವಾಗಲೂ ಕಷ್ಟಪಡ್ತಾರೆ. ಮಸ್ತಾಗಿ ಜಮೀನು ಐತೆ, ಒಂದು 2 ಕಾಲು ಎಕರೆ ಮಾರ್ಗಳಪ್ಪ, ಒಂದು ಅರ್ಧ ಎಕರೆ. ಏನು ಅಂದ್ರೂ ಕೇಳಲ್ಲ.
ಒಂದು ಮನೆಗಿನೇ ಕಟ್ಕೊಂಡು ನೆಮ್ಮದಿಯಾಗಿರಪ್ಪ. ಏನು ಇವಾಗ ಅರ್ಧ ಎಕರೆ ಜಮೀನು ಇರೋರು ಇಲ್ವಾ, ಒಂದು ಅರ್ಧ ಎಕರೆ ಇರೋರು ಇಲ್ವಾ, ಒಂದು 2.25 ಎಕರೆ ಐತಲ್ವಾ, ನಿಮಗೆ ಒಂದು ಅರ್ಧ ಎಕರೆ ಮಾರ್ಕೊಂಬಿಟ್ಟು ನೆಮ್ಮದಿಯಾಗಿರಪ್ಪ ಅಂದರೆ ಬೇಡ, ನೋಡೋಣ ನೆಕ್ಸ್ಟು ಅಂತಾರೆ. ಅಂದರೆ ನಮ್ಮ ಅಪ್ಪಂಗೆ ಜಮೀನು ಮಾರೋದು ಅಷ್ಟೆಲ್ಲ ಇಷ್ಟ ಇಲ್ಲ. ಹಂಗೂ ಇಷ್ಟೆಲ್ಲ ಕಷ್ಟದಾಗೂ ಸೈಟು ತಗೊಳ್ಳೋದು ಹಂಗೆಲ್ಲ ಸೇವಿಂಗ್ಸು ಸಿಕ್ಕಾಪಟ್ಟೆ ಬುದ್ಧಿವಂತರು ನಮ್ಮಪ್ಪ. ಓದಿರೋದು ಕಡಿಮೆ ಆದ್ರೂ ಅವಾಗ ನಾನು ಯಾವಾಗಲಾದರೂ ರೇಗಿಸ್ತಿರ್ತೀನಿ. ಏನಂತ ಅಂದರೆ, ಒಳ್ಳೆ ತಲೆ ಐತಪ್ಪ ನಿನಗೆ, ಏನಾದರೂ ಚೆನ್ನಾಗಿ ಓದಿದರೆ ಅವಾಗೇನೆ ಒಳ್ಳೆ ಏನಾದರೂ ಕೆಲಸ ಸಿಕ್ಬಿಡ್ತಿತ್ತಲ್ಲಪ್ಪ ನಿನಗೆ ಅಂತ. ನಮ್ಮ ಅಜ್ಜಿ ಇಲ್ಲೆಲ್ಲ ಮೂಟಿಗಳು ಏನಂದರೆ, ಈ ರೈತರ ಮನೆಗಳಲ್ಲಿ ಏನಾಗುತ್ತೆ ಅಂದರೆ, ಈ ರಾಗಿ ಎಲ್ಲ ಬೆಳೆದಿರ್ತಾರೆ, ಅದನ್ನೆಲ್ಲ ಮಳೆಗಿಡೋಕ್ಕಾಗಲ್ವಲ್ಲ, ಇನ್ನೂ ಒಳಗಡೆ ಎಲ್ಲ ಫುಲ್ಲು, ಒಳಗಡೆ ಸರ ಫುಲ್ಲು, ಅಂದರೆ ಒಳಗಡೆ ಹಾಲು ಫುಲ್ಲೂ ಮೂಟೆ ತುಂಬಿಟ್ಟವ್ರೆ. ಇಲ್ಲಿ ಕೆಳಗಡೆನೂ ಅಷ್ಟೇ, ನಮ್ಮದು ಮೇಕೆ ಎಲ್ಲ ಇರೋದ್ರಿಂದ ಬೂಸ ಹಿಂಡಿ ಎಲ್ಲ ಅಲ್ಲೇ ಇಟ್ಟಿರ್ತಾರೆ. ಅದು ಇದು ರಾಗಿ ತೆನೆ ಎಲ್ಲ ಇನ್ನೂ ಮಿಷಿನ್ಗೆ ಆಡಿಸಿಲ್ಲ, ಹಂಗೆ ಎಲ್ಲ ಚೀಲಕ್ಕೆ ಹಾಕಿ ಇಕ್ಬಿಟ್ಟವ್ರೆ. ನಮ್ಮಪ್ಪ ಒಬ್ಬರೇ ಲಾಸ್ಟ್ ಟೈಮೆಲ್ಲ ಫುಲ್ಲು ಒಬ್ಬರೇ ತೆನೆ ಎಲ್ಲ ಕುಯ್ದಿದ್ದು ಒಬ್ಬರೇ, ತಾಳೆಲ್ಲ ಕುಯ್ದಿದ್ದು ಒಬ್ಬರೇ. ಯಾರು ನಮ್ಮ ಕಡೆ ಅಂತೂ ಎಲ್ಲ ಫ್ಯಾಕ್ಟ್ರಿಗಳು ವ್ಯಾನ್ಗಳೆಲ್ಲ ಬರೋದ್ರಿಂದ ಎಲ್ಲರೂ ಲೇಬರ್ಸ್ ಎಲ್ಲ ಕೆಲ್ಸಗಳ್ಗೆ ಹೋಗ್ಬಿಡ್ತಾರೆ, ಆಳುಗಳೇ ಸಿಗಲ್ಲ. ಹಾಗಾಗಿ ನಮ್ಮಪ್ಪ ಒಬ್ಬರೇ ಕುಯ್ಕೊಂಡು ತಂದು ಎಲ್ಲ ಒಣಗಿಸಿ ಹಂಗೆಲ್ಲ ಮಾಡ್ಕೊಂಡ್ರಂತೆ ಹೇಳ್ತಿದ್ರು. ನಮಗೂ ತಾಳ ಹಾಕಿ ಕಳಿಸಿದ್ರು. ಅವ್ರ ಮನೇಲಿ ಆವಾಗ ಕುರಿ ಎಲ್ಲ ಇರಲಿಲ್ಲ, ಹಾಗಾಗಿ ತಾಳನ್ನ ನಮಗೆ ಹಾಕಿ ಕಳಿಸಿದ್ರು. ನಮ್ಮ ಮನೆಗೆ ಅವಾಗ ಕುರಿ ಇದ್ವು, ನಮ್ಮ ಮೈದ ಹೋಗಿ ಹಾಕ್ಕೊಂಬಂದಿದ್ದ. ಈ ವರ್ಷವೂ ಅಷ್ಟೇ ಒಂದು 50 ಹೊರೆ ಬೇಕಪ್ಪ ಅಂತ ಹೇಳಿದ್ದಕ್ಕೆ ಅವರೇ ಅಂದರೆ ಹೊರೆ ಅದು ಮಿಷಿನೇ ಕಟ್ತೈತಲ್ಲ, ಆ ಥರ ಕಟ್ಟಿರೋದು ಹುಲ್ಲಿತ್ತು. ಯಜಮಾನ್ರಿಗೆ ಬಿಡುವಿಲ್ಲದೆ ಕಾರಣ ಅವರೇ ತಂದ್ಬಿಟ್ಟು, ನನ್ನ ತಮ್ಮನೂ ನಮ್ಮ ಅಪ್ಪ ತಂದ್ಬಿಟ್ಟು ಇಲ್ಲಿ ಮನೆ ಹತ್ರ ಹಾಕ್ಬಿಟ್ಟು ಹೋಗಿದ್ರು. ನಾನು ನಮ್ಮ ಯಜಮಾನ್ರು ಇಬ್ಬರೇ ವಾಮೆ ಹಾಕ್ಕೊಂಡ್ರಿ. ನಮ್ಮ ಕೆಲಸ ನಾವು ಮಾಡ್ಕೊಳೋದ್ರಲ್ಲಿ ಏನಿದೆ ತಪ್ಪು? ನಮ್ಮ ಕೆಲಸ ನಾವು ಯಾವತ್ತೂ ಪ್ರೌಡ್ ಫೀಲಿಂದ ಮಾಡ್ಕೊಬೇಕು. ಅವ್ರು ಹಂಗೆ ಅನ್ಕೊಂತಾರೆ, ಇವ್ರು ಹಂಗೆ ಯಾರು ಬಂದು ಹಾಕ್ಕೊಡಲ್ಲ ಅಲ್ಲಿ. ಇಲ್ಲಿ ನೋಡ್ರಿ, ನಮ್ಮದು ಕೋಳಿ ಮರಿ ಹಾಕ್ಬಿಟ್ಟೈತೆ. ಮರಿ ಅಂದರೆ ಪಾಪ ಅವನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹಾಕಿದ್ದ ನನ್ನ ತಮ್ಮ. ಅದು ತುಂಬ ಓವರ್ ಎಕ್ಸ್ಪೆಕ್ಟೇಷನ್ ಆದರೆ ಏನು, ಒಂದು 15 ಮರಿ ಹಾಕಿದ್ನಂತೆ ಪಾಪ ಕೋಳಿ ಮರಿ. ಅವೆಲ್ಲ ಸೇರಿ ಪಾಪ ಸತ್ತೋಗಿ ಒಂದು 3-4 ಆಗವೆ. ಯಾಕೆ ಹಿಂಗೆ ಆಗ್ಬಿಡ್ತು ಅಂತಂದ. ಏನಾಗಲ್ಲ ಬಿಡ, ನೆಕ್ಸ್ಟ್ ಟೈಮ್ ಹಾಕಣಿ ಅಂತ ಕೋಳಿ ಮೊಟ್ಟೆ ಇಕ್ತಾವಂತೆ. ಹಳ್ಳಿಗಳಲ್ಲಿ ಇದ್ದರೆ ಏನು ಬೆನಿಫಿಟ್ ಅಂದರೆ, ನಾನು ನೋಡ್ದಂಗೆ ಕೋಳಿ ಮೊಟ್ಟೆ ಎಲ್ಲ ಸಿಕ್ಕಾಪಟ್ಟೆ ತಿನ್ಬೋದು. ಅಂದರೆ ನಾಟಿ ಮೊಟ್ಟೆ ಸಿಗೋದೇ ಕಷ್ಟ. ನಾವು ಯಾವಾಗ ಬೇಕೋ ಅವಾಗ ಕೋಳಿ ಕುಯ್ಕೊಂಡು ತಿನ್ಬೋದು, ಮೊಟ್ಟೆ ತಿನ್ಬೋದು, ಹಾಗೆಲ್ಲ ಮಾಡ್ಕೊಂಡು ತಿನ್ಬೋದು. ಅದೇ ಬೆನಿಫಿಟ್ಟು. ಈ ಕೋಳಿ ಕಾವ್ಗಾಕಿ 20 ದಿನ ಆದಮೇಲೆ ಮರಿ ಮಾಡ್ತಾವೆ ನೋಡ್ರಿ, ಆವಾಗಿರೋ ಖುಷಿ. ನಮ್ದು ಒಂದು ಸರಿ ಏನಾಯಿತು ಅಂದರೆ, ಕೋತಿ ಎಲ್ಲ ತಿಂದಾಕ್ಬಿಟ್ವು. ಅಂದರೆ ಫಸ್ಟ್ ಹಾಕಿದಾಗ, ನೆಕ್ಸ್ಟ್ ಹಾಕಿದಾಗೂ ನಾನು ಇವಾಗ ಊರಿಗೆ ಹೋಗಿದ್ದೀನಿ ಅಲ್ವಾ, ಆ ಟೈಮಲ್ಲೂ ಅಷ್ಟೇ ನಾನು 11 ಮೊಟ್ಟೆ ಹಾಕಿದ್ದೆ. 3 ಮೊಟ್ಟೆ ಫುಲ್ಲು ಮರಿ ಆಗೈತೆ, ಇನ್ನೇನು ಕಂದು ಹಾಕ್ಕೊಳೋ ಥರ ಆಗ್ಬಿಟ್ಟವೆ. ಅಂದರೆ ಕೋತಿ ಅರ್ಧ ಬರ್ಧ ಜೀವ ಮಾಡಿ ಬಿಟ್ಬಿಟ್ಟೈತೆ, ಅಂದರೆ ಅದಕ್ಕಿನ್ನೂ ಜೀವ ಬಂದಿಲ್ಲ. ಮೊಟ್ಟೆ ಒಳಗಡೆ ಮರಿ ಐತೆ, ಆದ್ರೂ ಅದು ಈಚೆ ಬಂದಿಲ್ಲ, ಕಂದು ಹಾಕೋಣೋ ಥರ. ಈ ಥರ ಎಲ್ಲ ಅನುಭವ ಆಗ್ತಾನೆ ಇರ್ತೈತೆ. ಹಳ್ಳಿಗಳ ಕಡೆ ಕೋತಿಗಳ ಕಾಟ ಅಂದರೆ, ನಮ್ಮನೆ ದೊಡ್ಡಬಳ್ಳಾಪುರ ಸೈಡು ಕೋತಿಗಳು ಕಡಿಮೆ, ಅಂದರೆ ನಮ್ಮ ಮನೆಗೇನು ಬರಲ್ಲ. ಇಲ್ಲಿ ಅಂದರೆ ಕಡಲೆ ಬೀಜ ಏನಾದ್ರು ಇಟ್ಬಿಟ್ಟಿದ್ರೆ ಅದೇ ತಗೊಂಡೋಗ್ಬಿಡೋದು, ಒಳಗೆ ತೂರ್ಬಿಡೋದು, ಹಂಗೆಲ್ಲ ಆತೈತೆ. ಏನೂ ಮಾಡೋಕ್ಕಾಗಲ್ಲ, ಇದೆಲ್ಲ ಲೈಫಲ್ಲಿ ಹಾಗೆ ಆತೈತಲ್ವ. ನಮ್ಗೆ ಎಷ್ಟು ಸಿಗಬೇಕೋ ಅಷ್ಟೇ ಸಿಗೋದು. ನಾನು ಫಸ್ಟು 15 ಮೊಟ್ಟೆ ಹಾಕಿದ್ದೆ. 15ರಲ್ಲಿ ಎಲ್ಲ ಹೇಟಾಗ್ಬಿಟ್ಟು ಆ ಕೋಳಿನೂ ಸ್ವಲ್ಪ ಏನು ಚುರುಕಿಲ್ಲ. ಕೋತಿ ಬಂದಾಗ ಕುಕ್ಕೋದು ಅಥವಾ ಹೊಡ್ಸ್ಕೊಂಡು ಹೋಗೋದು ಏನಾನ ಮಾಡಿದರೆ ಅವೇನು ಹತ್ರಕ್ಕೆ ಬರ್ತಿರ್ಲಿಲ್ಲ. ಕೋಳಿ ಮೊಟ್ಟೆ ತಿಂದಾಕಿದ್ರು ಗೂಬೆ ಕೂತಂಗೆ ಸುಮ್ಮನೆ ಕೂತಿದ್ರೆ ಏನು ಮಾಡ್ತವೆ? ಕೋಳಿ ಮೊಟ್ಟೆ ಎಲ್ಲ ಫುಲ್ಲು ಒಡೆದಾಕ್ಬಿಟ್ಟು ಫುಲ್ಲು ವರಾಂಡ ಎಲ್ಲ ಫುಲ್ ಗಬ್ಬೆ ಬುರ್ಸ್ಬಿಟ್ಟಿದ್ವು. ಈ ಸರಿ ಏನಾಗೈತೆ ಅಂದರೆ, ಇದು ಸ್ವಲ್ಪ ಚುರುಕೈತೆ. ಫಸ್ಟ್ ಹಾಕಿದ್ರು ಅಂದರೆ ಕಡ್ತಾ ಅದು ದೊಡ್ಡ ಕೋಳಿ ಹಾಕಿದ್ರೂ ಅದು ಆ ಥರ ಗೂಬೆ ಥರ ಆಗ್ಬಿಟ್ಟಿತ್ತು. ಇವಾಗೇನಂದರೆ ಫಸ್ಟ್ ಟೈಮ್ ಹಾಕಿರೋದು ಕಡ್ತನ, ಆದ್ರೂ ಅದು ಚೆನ್ನಾಗೇ ಮರಿ ಮಾಡಿತ್ತು. ಪಾಪ ಏನು ಮಾಡೋಕ್ಕಾಗಲ್ಲ, 3 ಮೊಟ್ಟೆ ಒಡೆದೋಗ್ಬಿಡ್ತು. ಇವಾಗ ಒಂದು 6 ಮರಿ ಮಾಡೈತೆ. ತಲೆ ಮೇಲೆ ಪುಕ್ಕನೇ ಇಲ್ಲ, ಆ ಥರ ಅಂದರೆ ಆ ಥರ ಮರಿಗಳು ಮೊಟ್ಟೆ ಇಟ್ಟಿತ್ತು. ಆ ಥರ ಮರಿಗಳು ಎಕ್ಸ್ಪೆಕ್ಟೇಷನ್ ಮಾಡಿದೆ, ಆದ್ರೂ ಒಂದು 4 ಮರಿ ಆಗೈತೆ. ನನಗೆ ಆ ಥರ ಕೋಳಿ ತುಂಬಾ ಇಷ್ಟ. ಈ ಕೋಳಿ ಕಾವ್ಗಾಕೋದು, ಮರಿ ಮಾಡೋದು ಅದೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಈ ಗೌರಿಬಿದನೂರಿಗಿಂತ ದೊಡ್ಡಬಳ್ಳಾಪುರ ಕಂಪೇರ್ ಮಾಡ್ಕೊಂಡ್ರೆ ಥಂಡಿ ಜಾಸ್ತಿ.
ಆಮೇಲೆ ಅವತ್ತು ಅಲ್ಲಿ ಮಳೆನೇ ಬಂದ್ಬಿಡ್ತು ಪಾಪ ಕಾಯೆಲ್ಲ ನಮ್ಮ ಅಜ್ಜಿ ಕೈಲಾಗದೆ ಇದ್ರೂ ಮನೆ ಮೇಲೆ ಹೋಗೋದು ಕಾಯಿ ಒಣಗಾಕೋದು ಮನೆಯಿಂದೆ ಒಂದು ಸೈಟ್ ಐತೆ ಅದರಲ್ಲಿ ಅವರೇ ಗಿಡ ನೀಟಾಗಿ ಎಷ್ಟು ನೀಟಾಗಿ ಮಾಡ್ಕೊಂಡವ್ರೆ ಅಂದರೆ ಅವರು ಅವರೆಕಾಯಿ ಹಾಕೋದು ಆ ಥರ ಎಲ್ಲ ನೀಟಾಗಿ ಇರೋದ್ರಲ್ಲೇ ನೀಟಾಗಿ ಅಂದರೆ ಬೆಳ್ಕೋತಾರೆ ಅವರು 3 ತಿಂಗಳು ಬೇಳೆಕಾಳು ಹಾಕ್ಬಾರ್ದು ಅಂತ ನಮ್ಮ ಅಜ್ಜಿ ಕಾನ್ಸೆಪ್ಟು ಅಂದರೆ ಕಾಯಿಗಳಲ್ಲೇ ಮಾಡ್ಕೊಳ್ಬೇಕು ಕಾಯೇ ತಿನ್ನಬೇಕು ಕಾಳೆಯಲ್ಲೇ ಸಾರು ಮಾಡ್ಕೊಂಡು ತಿನ್ಬೇಕು ಅಂತ ನಮ್ಮ ಅಜ್ಜಿ ಸಿಕ್ಕಾಪಟ್ಟೆ ಚೆನ್ನಾಗಿದ್ರು ಇವಾಗ ಹಿಂಗಾಗವ್ರೆ ಎಷ್ಟು ಚೆನ್ನಾಗಿದ್ರು ಅಂದರೆ ರಾಣಿ ಥರ ಇದ್ರು ಹೇಳೋದು ಸಾಕಷ್ಟಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಕಂಟಿನ್ಯೂ ಮಾಡ್ತೀನಿ ವೆಯ್ಟ್ ಆ್ಯಂಡ್